ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇದ್ದೀನಿ. ಅಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟು ನೋಡ್ಬೇಕಂದ್ರೆ ಸೂಪರ್ ಆಗಿದೆ, ಡೀಸೆಂಟ್ ಆಗಿದೆ, ಅಫಿಷಿಯಲ್ಸ್ ವಾಸ ಮಾಡೋ ಅಂತ ಲೇಔಟ್. ಆ ಲೇಔಟ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ 30 ಲಕ್ಷ ಲೋನ್ ಇರುವ ಐಷಾರಾಮಿ ಏಕಾತ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ಮನೆ ಸೂಪರ್ ಆಗಿದೆ. ಎಸ್ಪೆಷಲಿ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಅಂತ ಮಾಡಿರೋ 3 BHK ಇದೆ ಕಣ್ರಿ. ನೋಡ್ತಾ ಇದ್ರಿ ಇನ್ನೂ ನೋಡ್ಬೇಕು ಅನಿಸ್ತದೆ ಅಂತ ಪ್ರಾಪರ್ಟಿ ಮಾರಾಟಕ್ಕಿರೋದು. ದಯವಿಟ್ಟು ಈ ಪ್ರಾಪರ್ಟಿ ಅಂತೂ ಮಿಸ್ ಮಾಡಕ್ ಹೋಗ್ಬಿಡಿ. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಏಕಾತ ಅದು 30-40 3 ಫ್ಲೋರ್ ಮನೆ ತಗೋಬೇಕಂದ್ರೆ ನಾನು ಹೇಳೋ ಪ್ರೈಸಿಗೆ ಈ ಮನೆ ಮಿಸ್ ಆಯ್ತು ಅಂದ್ರೆ ಸಿಗೋದಿಲ್ಲ ಕಣ್ರಿ. ಮಿನಿಮಮ್ 20 ಲಕ್ಷ ಜಾಸ್ತಿ ಇಡಬೇಕು ಈ ಮನೆ ಪ್ರೈಸ್ಗಿಂತ. ಹೌದಾ? ಹೌದು ಸರ್. ಓಕೆ, ಡೀಟೇಲ್ಸ್ ಕೊಡು. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಸೌತ್, ಮೈನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ ಎ ಖಾತಾ BBMP ವಾಟರ್, CMC ಮತ್ತು ಕಾವೇರಿ. ಇದು ಕಾರ್ ಪಾರ್ಕಿಂಗ್, ದೊಡ್ಡ ಕಾರ್ ಪಾರ್ಕಿಂಗ್ ನೋಡಿ. ಈ ಕಾರ್ ಪಾರ್ಕಿಂಗ್ ಆರಾಮಾಗಿ 2 ಕಾರನ್ನ ಪಾರ್ಕ್ ಮಾಡಿ ಒಂದು 3-4 ಬೈಕ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ನೋಡಿ, ವಾಲ್ಗೆಲ್ಲ ಗ್ರನೇಟ್ಸ್ ಹಾಕಿದ್ದಾರೆ. ಇದು KEB ಮೀಟರ್, ಪರ್ಮನೆಂಟ್ ಕನೆಕ್ಷನ್ ಅವರೇ ಕೊಡಿಸ್ತಾರೆ, ನೀವು ತಗೊಳ್ಳೋ ಕೆಲಸ ಇಲ್ಲ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಚೆಕ್ ಮಾಡಿ ಬನ್ನಿ. ಒಂದು ಬಿಟ್ಟಿದ್ದಾರೆ, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡ್ ಇಂದ ಕಾರ್ ಪಾರ್ಕಿಂಗ್ ನ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಹತ್ರ ದೊಡ್ಡ ಕಾರ್ ಇದೆಯಾ, ಪಾರ್ಕ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಇದೆಯಾ? ಡೌಟ್ ಪಡಕ್ಕೆ ಹೋಗ್ಬೇಡಿ, ಪಾರ್ಕ್ ಮಾಡ್ಬೋದು. 30-40 ಸೈಟ್ ಕಣ್ರಿ, 20-40 ಅಲ್ಲ. ಓಹೋ, ಓಕೆ ಓಕೆ. ಇದು ನೋಡಿ, ಒಂದು CMC ವಾಟರ್ ಕನೆಕ್ಷನ್, ಕಾವೇರಿ ಕನೆಕ್ಷನ್. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಈ ಸೈಡ್ ಇಂದನೂ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ಎಲ್ಲಾ ಸೈಡ್ ಇಂದನೂ ಕಾರ್ ಪಾರ್ಕಿಂಗ್ ನ ತೋರಿಸ್ದೆ. ನೀವು ಮೆಜರ್ ಮಾಡ್ಬೋದು, ಇಲ್ಲ ಚೆಕ್ ಮಾಡ್ಕೋಬಹುದು ಪಾರ್ಕ್ ಮಾಡ್ಬೋದಾ ಇಲ್ವಾ ಅಂತ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಹೌಸ್ ಇದೆ, ನೋಡೋ ಬನ್ನಿ. ನೋಡಿ, ಆ 2 BHK ಹೌಸ್ಗೂ ಫುಲ್ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ ಗೇಟು ಹಾಕಿದ್ದಾರೆ. ಯಾರು ಟೆನೆಂಟ್ ಬರ್ತಾರೋ ಗೊತ್ತಿಲ್ಲ, ಅವರಂತರೂ ಲಕ್ಕಿ, ಯಾಕಂದ್ರೆ ಫುಲ್ ಸೇಫ್ಟಿ ಇದೆ. ಸೊ 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್ ನೋಡಿ. ಈವನ್ ಆ 2 BHK ಹೌಸ್ ವಾಲ್ಗೂ ಗ್ರಾನೈಟ್ ಹಾಕಿದ್ದಾರೆ, ಫ್ಲೋರಿಂಗು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆ 2 BHK ಹೌಸ್ ನೋಡೋ ಮೊದಲು ಸಂಪ್ ನೋಡೋಣ. ವಾಟರ್ದು ಸ್ಟೋರೇಜ್ ಸಂಪ್. ಇದು ಸಂಪ್. ಎಷ್ಟು 1000 ಲೀಟರ್ ಕೆಪಾಸಿಟಿ? 15,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದು. ಇದು 2 BHK ಹೌಸ್ ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಫ್ರೇಮ್ ಡೋರು ಟೀಕ್ ವುಡ್. ಶೋಯಿಂಗ್ ಯು 2 BHK ಹೌಸ್ ಆಲ್ ಇನ್ ದ ಗ್ರೌಂಡ್ ಫ್ಲೋರ್. ಇದರಲ್ಲಿ POP ಇದೆಯಾ? ಎಸ್, POP ಇದೆ. ವಿಂಡೋ ಇದೆ. ಟಿವಿ ಕ್ಯಾಬಿನೆಟ್, ಟಿವಿ ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಹಾಲ್ ವಿಶಾಲವಾಗಿದೆಯಲ್ಲ? ಎಸ್, ವಿಶಾಲವಾಗಿದೆ ಕಣ್ರಿ, ಸೂಪರ್. ಇದು ಟಿವಿ ಕ್ಯಾಬಿನೆಟ್. ಪೂಜಾ ರೂಮು, ಕಿಚನ್ ನೋಡೋಣ. ಇದು ಪೂಜಾ ರೂಮು. ಮಾಡ್ಯುಲರ್ ಕಿಚನ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ. ಇಂಟೀರಿಯರ್ಸ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅದು ಪೈಪ್ ಇದೆ ನೋಡಿ, ಗ್ಯಾಸ್ ಪೈಪ್. ಕಿಚನ್ ಸ್ಲ್ಯಾಬ್, ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀವಿ ನೋಡಿ. ಸಿಂಕು ದೊಡ್ಡದಾಗಿದೆ ಕಣ್ರಿ, ನೈಸ್. ಮತ್ತೊಮ್ಮೆ ಹಾಲನ್ನ ಕಿಚನ್ ಸೈಡ್ ಇಂದ ಅಬ್ಸರ್ವ್ ಮಾಡಿ. ಹಾಲಲ್ಲಿ ಕಿಟಕಿ ಒಂದಲ್ಲ 2 ಕಿಟಕಿ ಇರೋದು, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಹಾಲು ಚೌಕಟ್ಟಾಗಿ ಚೆನ್ನಾಗಿದೆ ಕಣ್ರಿ. ಹಾಲ್ ದೊಡ್ಡದಾಗಿದೆ. ಈ ರೀತಿ ಇದ್ರೆ ಟೆನೆಂಟ್ಸ್ ಇಮ್ಮಿಡಿಯೇಟ್ಲಿ ಆಕ್ಯುಪೈ ಮಾಡ್ತಾರೆ. ಯಾಕಂದ್ರೆ ಹಾಲ್ ಇಂಪಾರ್ಟೆಂಟ್, ದೊಡ್ಡದಾಗಿರ್ಬೇಕು. ಯಾಕಂದ್ರೆ ನೆಂಟರು ಬರ್ತಾರೆ, ಗೆಸ್ಟ್ಗಳು ಬರ್ತಾರೆ, ಅವರೆಲ್ಲ ಕೂರ್ಲಿಕ್ಕೆ ಜಾಗ ಬೇಕು. ಪ್ರತಿ ಮನೆಯಲ್ಲೂ ಸೋಫಾ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ, ಅದು ಹಾಕೋದಕ್ಕೆ ಜಾಗ ಬೇಕು. ಈಗ ಬೆಡ್ರೂಮ್ಸ್ ತೋರಿಸ್ತೀವಿ ನೋಡಿ. ಇದು ಬೆಡ್ರೂಮ್ 1. ಈ ಬೆಡ್ರೂಮ್ 1 ಅಲ್ಲಿ ಫಾಲ್ ಸೀಲಿಂಗ್ ಇಲ್ಲ, ಬೇಕಿಲ್ಲ ಕಣ್ರಿ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ ದೊಡ್ಡದಾಗಿದೆ ಕಣ್ರಿ, ಟ್ರಿಪಲ್ ಕಾಟೆ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ಎಸ್, ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ.
ನೋಡಿದ್ರಲ್ಲ, ಬಟ್ಟೆಗಳು ಇಡ್ಬೋದು. ಭಾಳ ಶೆಲ್ವ್ಸ್ ಇದ್ದಾವೆ. ಒಳ್ಳೆ ಐಡಿಯಾ ಮಾಡಿದ್ದಾರೆ. ಕೆಲವೊಂದು ಕಡೆ ಶೆಲ್ವ್ಸ್ ಕಮ್ಮಿ ಕೊಡ್ತಾರೆ, ಇವ್ರು ಜಾಸ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ಅರ್ಥ ಆಗಿದೆ ಟೆನೆಂಟ್ಸ್ ಹತ್ರ ಭಾಳ ಬಟ್ಟೆ ಇರ್ತದಂತ. ಎಲ್ಲರ ಹತ್ರನೂ ಇರ್ತವೆ, ಸೊ ಅದು ಕಂಪಲ್ಸರಿ ಅಲ್ವಾ, ಮ್ಯಾಂಡೇಟ್ರಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರ್ WPC ಡೋರು. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಕಮೋಡ್ ಕಂಪಲ್ಸರಿ ವೆಸ್ಟರ್ನೇ ಇರಬೇಕು. ವಿಂಡೋನು ಇದೆ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಟ್ರಿಪಲ್ ಕಟ್ ಹಾಕ್ಬೋದಾ? ಸಂಶಯ ಬೇಡ. ಟ್ರಿಪಲ್ ಕಟ್ ಹಾಕಿದ್ರು ಜಾಗ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಡನ್. ಬೆಡ್ರೂಮ್ 1, ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಎಲ್ಲ ಕಡೆಯಿಂದನೂ ಅಬ್ಸರ್ವ್ ಮಾಡ್ರಿ. ನೀವು ಮನೆ ತಗೊಂಬೋವಾಗ ಇಂಚು ಚೆಕ್ ಮಾಡಬೇಕು. ನಾನು ಹೇಳೋದದು. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಫಾಲ್ ಸೀಲಿಂಗ್ ಇಲ್ಲ, ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟ್ರಿಪಲ್ ಕಟ್ ಆಗ್ಬೋದು, ಇನ್ನೂ ಜಾಗ ಇರುತ್ತೆ. ಡಬಲ್ ಕಟ್ ಹಾಕೊಳ್ರಿ, ಮಸ್ತ್ ಜಾಗ ಇರುತ್ತೆ. ಓಕೆನಾ? ಡನ್. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರು ಇದೆ. ಮತ್ತೊಮ್ಮೆ ಈ ಬೆಡ್ರೂಮ್ 2 ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ನನಗೆ ಭಾಳ ಇಷ್ಟ ಆಯಿತು. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಹಾಲ್ ಚೌಕಟ್ಟಾಗಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಓಕೆ, ಇದು ಹ್ಯಾಂಡ್ ವಾಶ್ ಬೇಸನ್ ಇನ್ನು ಫಿಟ್ ಮಾಡ್ತಾರೆ. ಇದು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟ್ ಅಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡ್, ಇಂಡಿಯನ್ ಕಮೋಡ್. ನಾವು ಇಂಡಿಯಾದಲ್ಲಿ ಇದು ಒಂದು ಇಂಡಿಯನ್ ಕಮೋಡ್ ಇಲ್ಲ ಅಂದ್ರೆ ಹೆಂಗ್ರಿ? ಸೈಂಟಿಫಿಕಲಿ ಭಾಳ ಆರೋಗ್ಯಕ್ಕೆ ಒಳ್ಳೇದು. ಸೊ ಇಂಡಿಯನ್ ಕಮೋಡ್ ಇರೋದು ಒಳ್ಳೇದು. ಓಕೆ, ಗ್ರೌಂಡ್ ಫ್ಲೋರ್ 2 BHK ಹೌಸ್ ನೋಡಿದ್ವಲ್ಲ, ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ ಗೌಡ? ಸಾರ್ ಬಾಡಿಗೆ ಡಿಮ್ಯಾಂಡಾ? ಟೂಲೆಟೇ ಬೇಕಿಲ್ಲ ಸಾರ್, ನೀವು ಜಸ್ಟ್ ಮನೆ ತಗೊಳ್ಳಿ, ಇಮ್ಮಿಡಿಯೇಟ್ಲಿ ಫಿಲ್ ಆಗ್ತಾರೆ. ಆಲ್ರೆಡಿ ಭಾಳ ಜನ ವೇಟಿಂಗಲ್ಲಿದ್ದಾರೆ. ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಫಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್. ಸ್ಟೆಪ್ಸು ಸ್ಲೋಪ್ ಆಗಿದಾವೆ ಕಣ್ರಿ, ಆರಾಮಾಗಿ ಹೊತ್ತೋಗ್ಬೋದು, ಸುಸ್ತೇ ಆಗೋದಿಲ್ಲ. ನೋಡಿ ಚೆನ್ನಾಗಿದೆಯಲ್ಲ, SS ರೈಲಿಂಗ್, ಜಿಂದಾಲ್ SS ಯೂಸ್ ಮಾಡಿರೋದು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಅಲ್ಲಿ 3 BHK ಹೌಸ್ ಇದೆ. ಅದಕ್ಕೆಲ್ಲ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಸೇಫ್ಟಿ ಗ್ರಿಲ್ ಗೇಟ್ ಇದೆ. ನೋಡಿ, ಐಷಾರಾಮಿ 3 BHK ಹೌಸ್ ಮುಂದೆ ಪ್ಯಾಸೇಜ್, ಅದರಲ್ಲೂ ಫಾಲ್ ಸೀಲಿಂಗ್ ಇದೆ, ಸ್ಪಾಟ್ ಲೈಟ್ ಹಾಕಿದ್ದಾರೆ, ವಾಲ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ನೋಡ್ರಿ ಎಷ್ಟು ದೊಡ್ಡ ವಿಂಡೋ. ಈವನ್ ಆ ವಿಂಡೋ ಟೀಕ್ವುಡ್ ವಿಂಡೋ, ಅದು UPS ಪಾಯಿಂಟ್ ಆಪೋಸಿಟ್ ಸ್ಟ್ರೈಟ್ ಇರೋದು. ಇದು ಐಷಾರಾಮಿ 3 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ವುಡ್ ಕಣ್ರಿ. ಕ್ವಾಲಿಟಿ ಮಸ್ತ್ ಆಗಿದೆ. ಡಿಸೈನ್ ನೋಡಿ ಹೆಂಗಿದೆ, ಬಹಳ ಚೆನ್ನಾಗಿದೆ, ಸೂಪರ್. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಮಸ್ತ್ ಆಗಿದೆ, ಜಬರ್ದಸ್ತ್ ಆಗಿದೆ. TV ಕ್ಯಾಬಿನೆಟ್ ಇದೆ, ಸುತ್ತು ವುಡ್ ಪ್ಯಾನಲ್ ಇದೆ ನೋಡು, ಅದು ವಿನಿಯರ್ ವುಡ್ ಪ್ಯಾನಲ್. ರಾಯಲ್ ಲುಕ್ ಇರುತ್ತೆ ವಿನಿಯರ್ ವುಡ್ ಪ್ಯಾನಲ್ ಹಾಕಿದ್ರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ. ಚೀಪ್ ಕ್ವಾಲಿಟಿ ಹಾಕಿಲ್ಲ, ಒಳ್ಳೆ ಕ್ವಾಲಿಟಿ ಗ್ರಾನೈಟ್ಸೇ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟ್ ಅಲ್ಲಿ ದೊಡ್ಡ ಟಿವಿನೇ ಫಿಟ್ ಮಾಡ್ಕೋಬಹುದು. ನೋಡಿ, ವುಡ್ಡು ಚೆನ್ನಾಗಿದೆ, ಡ್ರಾಸು ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ದೊಡ್ಡ ಟಿವಿನೇ ಫಿಟ್ ಮಾಡ್ಬೋದಾ? ಎಸ್, ಫಿಟ್ ಮಾಡ್ಬೋದು. ಜಸ್ಟ್ ನಾನು ಕೇಳ್ತಾ ಇರ್ತೀನಿ, ನೀವು ಬೇಜಾರ ಪಡೋಕೆ ಹೋಗ್ಬೇಡಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಆದರೆ ನನಗೆ ಕೇಳೋ ಅಭ್ಯಾಸ, ಕೇಳ್ತಿರ್ತೀನಿ. ನೋಡಿ, ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ವಿಂಡೋ ಕೊಟ್ಟಿದ್ದಾರೆ. ನೋಡಿ, ಅವ್ರು ಎಷ್ಟು ಬುದ್ಧಿವಂತರು ತಲೆ ಓಡಿಸಿದ್ದಾರೆ ಅಂದರೆ, ಫ್ಯೂಚರಲ್ಲಿ ಆ ಸೈಡ್ ಮನೆ ಆದ್ರೂ ಬೆಳಕು ಕಮ್ಮಿ ಆಗಬಾರ್ದು ಅಂತೇಳಿ ಸಪ್ರೇಟಾಗಿ ಇಲ್ಲಿ ವಿಂಡೋಗಂತಾನೆ ಆ ಸ್ಪೇಸ್ ಕೊಟ್ಟು ವಿಂಡೋ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್. ಮತ್ತೊಮ್ಮೆ ಈ ಸೈಡಿಂದ TV ಕ್ಯಾಬಿನೆಟ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಸುಂದರವಾಗಿದೆಯಾ? ಬಹು ಸುಂದರವಾಗಿದೆ. ವೆರಿ ಗುಡ್, ಚೆನ್ನಾಗಿದೆಯಲ್ಲ? ಓ ಸೂಪರು ಸೂಪರ್. ನೋಡಿ, ದೊಡ್ಡ ವಿಂಡೋ. ಸ್ವಿಚಸ್ ಯಾವ ಕಂಪನಿ? ಹೈಫೈ.
ಮತ್ತು ವುಡ್ ಅದು ಹೇಳದ್ನಲ್ಲ ವುಡ್ ಪ್ಯಾನಲ್ದಲ್ಲಿ ವಿನಿಯರ್. ಈಗ ಮಾಡಲ ಕಿಚನ್ನು ಪೂಜಾ ರೂಮು ನೋಡೋಣ. ಅದು ಎಂಟ್ರೆನ್ಸ್, ಮಾಡಲ ಕಿಚನ್ ಎಂಟ್ರೆನ್ಸು ಚೆನ್ನಾಗಿದೆ ನೋಡಿ. ಎಸ್, ಇದು ಮಾಡಲ ಕಿಚನ್ ಲೆಫ್ಟ್ ಸೈಡು. ಮೊದಲು ಪೂಜಾ ರೂಮ್ ನೋಡೋಣ. ಶೋಯಿಂಗ್ ಯು ಪೂಜಾ ರೂಮ್. ಆ ಫ್ರೇಮು, ಡೋರು ಎಲ್ಲ ಡಿಸೈನ್ ಮಾಡಿದ್ದಾರೆ, ಅದೆಲ್ಲ ಟೀಕೆ ಕಣ್ರಿ, ಕಾಸ್ಟ್ಲಿ, ಖರ್ಚು ಬಂದಿರುತ್ತೆ ಚೆನ್ನಾಗಿ. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. 2 ಸೈಡು ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದಾರೆ ಬೆಳಕು ಬರಲಿ ಅಂತ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೈಸ್. ಪೂಜಾ ರೂಮು ಮಸ್ತಾಗಿದೆ. ಈಗ ಮಾಡಲ ಕಿಚನ್ ಅನ್ನ ತೋರಿಸ್ತೀನಿ ನೋಡಿ. ಮಾಡಲ ಕಿಚನ್ ಇನ್ನೂ ಮಸ್ತಾಗಿರುತ್ತೆ ಕಣ್ರಿ. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮಾಡಲ ಕಿಚನ್ ಸ್ಪೇಷಿಯಸ್ ಆಗಿದೆ ಕಣ್ರಿ. ನೈಸ್. ಈ ಲೆಫ್ಟ್ ಸೈಡ್ ರೆಫ್ರಿಜರೇಟರ್ ಪ್ರಾವಿಷನ್ ದೊಡ್ಡದಾಗಿದೆ, ದೊಡ್ಡ ಫ್ರಿಡ್ಜ್ ಇಡ್ಬೋದು. ಕಿಚನ್ ಸ್ಲ್ಯಾಬು, ಕಿಚನ್ ಬ್ಯಾಸ್ಕೆಟ್ಸ್, ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ, ವೆರಿ ಗುಡ್. ಅದು ಚೆಕ್ ಮಾಡ್ತಾರೆ, ನೋಡಿದ್ದೀನಲ್ಲ ಸೊ ತೊಗೊಳೋರು. ಕ್ವಾಲಿಟಿ ಚೆನ್ನಾಗಿದೆಯಾ? ಎಸ್, ಚೆನ್ನಾಗಿದೆ ನೋಡಿ. ಕಿಚನ್ ಸಿಂಕ್ ಅದು ಕ್ವಾಲಿಟಿದೇ ಹಾಕಿದ್ದಾರೆ ಕಣ್ರಿ. ಫಿಟ್ಟಿಂಗ್ಸ್, ಜಾಗ್ವಾರ್ ಫಿಟ್ಟಿಂಗ್ಸ್, ನೈಸ್. ಇಂಥ ಐಷಾರಾಮಿ 3 BHK ಜಾಗ್ವಾರ್ ಇಲ್ಲ ಅಂದರೆ ಹೇಗೆ? ಇರಲೇಬೇಕು, ಕೊಟ್ಟಿದ್ದಾರೆ. ನೈಸ್. ಇದು ಯುಟಿಲಿಟಿನೂ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ನಂಬಿ ಬೇಡಿ, ಸೌತ್ ಫೇಸಲ್ಲಿ ವೆಸ್ಟ್ ಫೇಸಲ್ಲಿ ಮನೆ ಸೂಪರಾಗಿ ಬರುತ್ತೆ ಕಣ್ರಿ. ಎಸ್ಪೆಷಲಿ ಸೌತ್ ಫೇಸಲ್ಲಿ ನೋಡಿ, ಯುಟಿಲಿಟಿ ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಲ್ಲ, ಯಾವಾಗಲೂ ಬಿಸಿಲು ಬೀಳುತ್ತಲ್ಲ ಅದಕ್ಕೆ. ಅದು ಕರೆಕ್ಟ್. ಎಸ್, ಲಾಜಿಕಲ್ ಆನ್ಸರ್. ಮತ್ತೊಮ್ಮೆ ಯುಟಿಲಿಟಿ ಸೈಡಿಂದ ಮಾಡಲ ಕಿಚನ್ ನೀಟಾಗಿ ಅಬ್ಸರ್ವ್ ಮಾಡಿ. ಈವನ್ ನಮ್ಮ ಸ್ವಂತ ಮಾವವ್ರದ್ದು ಸೌತ್ ಫೇಸಲ್ಲೇ ಮನೆ ಇರೋದು, ಅವ್ರು ಬೇಕು ಅಂತಲೇ ಸೌತ್ ಫೇಸಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಓಕೆ, ಮತ್ತೊಮ್ಮೆ ಮಾಡಲ ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಹೇಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ಸುತ್ತು ಇಂಚಿಂಚಿನೂ ಹೇಳೋದಲ್ಲ, ನೋಡಲೇಬೇಕು ನೀವು ಮನೆ ತೊಗೊಳೋರು, ಯಾವುದು ಮಿಸ್ ಮಾಡಬೇಡಿ. ಈಗ ಬೆಡ್ರೂಮ್ 1 ನೋಡೋಣ. ಡೋರ್ ರೆಡಿಮೇಡ್ ಡೋರು, ಆ ಲ್ಯಾಮಿನೇಷನ್ ಕಲರ್ ಸಕ್ಕದಾಗಿದೆ ಕಣ್ರಿ, ಮ್ಯಾಚಿಂಗು ಸೂಪರ್. ಶೋಯಿಂಗ್ ಯು ಬೆಡ್ರೂಮ್ 1. ಬೆಡ್ರೂಮ್ 1 ತೋರಿಸಿ ನೋಡಿ. ಈ ಬೆಡ್ರೂಮ್ 1 ಅಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಇದೆ. ಆಪೋಸಿಟ್ ವಾಲ್ಪೇಪರ್, ಸೂಪರ್ ಲುಕ್ ವಾಲ್ಪೇಪರ್ ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಆಗ್ಬೋದು ನೋಡಿ. ವಾಲ್ಪೇಪರ್ ಕಲರ್ ಚೆನ್ನಾಗಿದೆಯಲ್ಲ, ಡೀಸೆಂಟಾಗಿ. ಲೀವ್ಸ್, ಆ ವಾಲ್ಪೇಪರ್ ಲೀವ್ ವಾಲ್ಪೇಪರ್ ಅಂತಾರೆ ಅದನ್ನು, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೆಸರು. ಓಕೆ, ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಮಸ್ತ್ ಇರುತ್ತೆ. ವಾರ್ಡ್ರೋಬು ಮಾಡಿದ್ದಾರೆ ನೋಡಿ. ಅದು ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಇಲ್ಲಿ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಲಾಕ್ ಮಾಡಿದ್ದಾರೆ ಕಣ್ರಿ, ಏನೋ ಮೆಟೀರಿಯಲ್ ಇದೆ ಹಂಗಾಗಿ ಲಾಕ್ ಮಾಡಿದ್ದಾರೆ. ಸೊ ನೀವು ಬಂದರೆ ಓಪನ್ ಮಾಡಿಸ್ತೀನಿ, ನೋಡ್ಬೋದು. ಓಕೆ, ಬೆಡ್ರೂಮ್ 1 ಚೆನ್ನಾಗಿದೆ ಕಣ್ರಿ, ಸೂಪರ್. ಬೆಡ್ರೂಮ್ 1 ಸೈಡಿಂದ ನಾನು ಹೇಳೋ ಕೆಲಸ ಇಲ್ಲ, ಹಾಲನ್ನು ನೀವು ಅಬ್ಸರ್ವ್ ಮಾಡ್ತೀರಾ, ಮಾಡಲೇಬೇಕು ನೋಡಿ. ಯಾಕೆ ಇವೆಲ್ಲ ತೋರಿಸ್ತೀನಿ ಅಂದರೆ, ಒಂದು ಸೈಡ್ ತೋರಿಸ್ಬಿಟ್ಟು ಸ್ಪೀಡಾಗಿ ತೋರಿಸ್ಕೊಂಡು ಹೋಗ್ಬೋದು. ಅದನ್ನು ನಾನು ಹಾಗೆ ಮಾಡಲ್ಲ, ಎಲ್ಲ ಇಂಚಿಂಚು ಮೂಲೆನ ತೋರಿಸ್ತೀನಿ. ರೀಸನ್ನು ಲಾಸ್ಟಲ್ಲಿ ಹೇಳ್ತೀನಿ. ಇದು ಬೆಡ್ರೂಮ್ 2, ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್, ವಾವ್, ಜಬರ್ದಸ್ತ್ ಆಗಿದೆ. ವಿಂಡೋ ಇದೆ. ಲೆಫ್ಟ್ ಸೈಡ್ ಅಬ್ಬಾ ವಾಲ್ಪೇಪರ್ ಕಲರ್ ನೋಡ್ರಿ ಹೆಂಗಿದೆ, ರಿಚ್ ಕಲರ್ ಇದೆ. ಕಿಂಗ್ ಸೈಜ್ ಕಾಟ್ ಇದೆ. ವಾರ್ಡ್ರೋಬ್ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ನೋಡ್ರಿ. ಇನ್ನೂ ಒಂದು ಡಬಲ್ ಕಾಟ್ ಹಾಕ್ಬೋದು, ಅಷ್ಟು ಜಾಗ ಇದೆ ನೋಡಿ. ಕಿಂಗ್ ಸೈಜ್ ಕಾಟಲ್ಲಿ ಮತ್ತೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಅಲ್ಲೂ ನೀವು ಸ್ಟೋರ್ ಮಾಡ್ಬೋದು ನೋಡಿ. ಆಪೋಸಿಟ್ ಲುಕ್ಕು, ಆ ಮ್ಯಾಚಿಂಗು ಹೆಂಗಿದೆ, ಎದ್ದು ಕಾಣಿಸ್ತದೆ, ಅಷ್ಟು ಚೆನ್ನಾಗಿದೆ ನೋಡಿ. ವಿಂಡೋ ಈ ಸೈಡ್ ರೋಡ್ ಸೈಡ್ ಇರೋದ್ರಿಂದ ಮಾಸ್ಟರ್ ಬೆಡ್ರೂಮ್ಗೆ ಭಾಳ ಬೆಳಕಿರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಸ್ವಂತ ಮಾವನು ಈ ಸೌತ್ ಫೇಸಲ್ಲೇ ಮನೆ ನಿರ್ಮಾಣ ಮಾಡಿದ್ದಾರೆ, ವಾಸ ಮಾಡ್ತಿದ್ದಾರೆ. ರೀಸನ್ನು ಮಾಸ್ಟರ್ ಬೆಡ್ರೂಮು ರೋಡ್ ಸೈಡ್ ಬರೋದ್ರಿಂದ ಗಾಳಿ ಬೆಳಕು ಸೂಪರ್ ಆಗಿರುತ್ತೆ, ಬೇಕು ಅಂತಲೇ ಮಾಡಿರೋದು ನೋಡಿ. ವಾರ್ಡ್ರೋಬ್ ನೀಟಾಗಿ ಚೆಕ್ ಮಾಡಿ. ಸ್ಟ್ಯಾಂಡಿಂಗ್ ಮಿರರು ಇದೆ. ಡ್ರಾಸ್,
ಈ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸಾಕಷ್ಟು ಶೆಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ, ಅದೇ ಡ್ರಾ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರು, WBC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಅಟ್ಯಾಚ್ಡ್ ಟಾಯ್ಲೆಟ್ ದೊಡ್ಡದಾಗಿದೆ ಕಣ್ರಿ. ಇದರಲ್ಲಿ ವಿಂಡೋ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು, ಶವರ್ ಇದೆ, ಗೀಜರ್ ಪಾಯಿಂಟ್ ಇದೆ, ಎಲ್ಲಾನು ಇದೆ ಕಣ್ರಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸ್. ಸೋಪ್ ಇಡೋದಕ್ಕೆ ಗ್ರನೈಟ್ ಪೀಸು ಹಾಕಿದ್ದಾರೆ. ನೈಸ್. ಓಕೆ, ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮತ್ತೊಮ್ಮೆ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೀವು ತಗೊಂಡ್ರೆ ಸೊ ಮನೆಗೆ ಯಜಮಾನ ಈ ಮನೆಯಲ್ಲೇ ವಾಸ ಮಾಡೋದು. ಓಕೆ, ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನ ಮತ್ತೊಮ್ಮೆ ದಯವಿಟ್ಟು ಅಬ್ಸರ್ವ್ ಮಾಡಿ, ಬೇಜಾರಾಗಬೇಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ನನಗೆ ಭಾಳ ಇಷ್ಟ ಆಯಿತು. ಅದು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ಚೌಕಟ್ಟಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನೋಡಿ, ಹ್ಯಾಂಡ್ ವಾಶ್ ಬೇಸಿನ್ ಅವೆಲ್ಲ ಇದಾವೆ. ಮೊದಲು ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 3 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3 ಅಲ್ಲಿ ಫಾಲ್ಸ್ ಸೀಲಿಂಗ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಒಂದ್ ಸೈಡ್ ವಾಲ್ ಪೇಪರ್ ಹಾಕಿದ್ದಾರೆ ನೋಡಿ. ಆ ವಾಲ್ ಪೇಪರು ಸೂಪರ್ ಆಗಿದೆ, ಡೀಸೆಂಟ್ ಲುಕ್ ಇದೆ. ಅವ್ರಿಗೆ ಹೇಳಿದೆ ಓನರ್ಗೆ, ವಾಲ್ ಪೇಪರ್ ಕಲರ್ ಸಖತ್ತಾಗಿದೆ ಕಣ್ರಿ ಅಂತ. ವಾರ್ಡ್ರೋಬು ಮಾಡಿದ್ದಾರೆ, ಅದು ಇಂಟೀರಿಯರ್ಸ್ ನೋಡಿ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಓಪನ್ ಮಾಡ್ತಿದ್ದೀನಿ ನೋಡಿ, ತೋರಿಸ್ತೀನಿ ಇಲ್ಲಿ. ಎಲ್ಲ ಬೆಡ್ರೂಮಲ್ಲೂ ಒಂದು ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ, ನೋಡಿದ್ರಲ್ಲ. ಬೆಳಗ್ಗೆ ಎದ್ದೆ ಯಾರ ಮುಖ ನೋಡನೆ ಅಂತ ಹೇಳಿ ಒಂದು ಸಾಂಗ್ ಇದೆಯಲ್ಲ ಕಣ್ರಿ, ಕಿರಿಕ್ ಪಾರ್ಟಿಯಲ್ಲಿ. ನಾನು ಅಷ್ಟು ಸಿಂಗರ್ ಅಲ್ಲ, ಜಸ್ಟ್ ಲಿರಿಕ್ ಕೇಳಿದೆ. ಇದು ಹ್ಯಾಂಡ್ ವಾಶ್ ಬೇಸಿನ್. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟ್ ಅಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಗೀಜರ್ ಪಾಯಿಂಟ್ ಇದೆ, ಕಮೋಡ್, ವೆಸ್ಟರ್ನ್ ಕಮೋಡ್. ಒಂದು ವಿಷಯ ಏನು ಅಂದ್ರೆ, ಫಸ್ಟ್ ಫ್ಲೋರ್ ಅಲ್ಲಿ ಓನರ್ಗಂತ ಮಾಡಿರೋ 3 BHK ಹೌಸ್ ಅಲ್ಲಿ ಎಲ್ಲ ವೆಸ್ಟರ್ನ್ ಕಮೋಡೇ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಇವಾಗ ಮನೆ ಯಾರು ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರೆಲ್ಲ ವೆಸ್ಟರ್ನ್ ಕಮೋಡೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಆ ರೀಸನ್ ಇಂದ ವೆಸ್ಟರ್ನ್ ಕಮೋಡೇ ಕೊಟ್ಟಿದ್ದಾರೆ. ವೆರಿ ಗುಡ್. ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ ಐಷಾರಾಮಿ 3 BHK ಹೌಸ್ ನೋಡಿದ್ವಲ್ಲ, ಹೇಗಿದೆ ಫ್ರೆಂಡ್ಸ್? ಸೂಪರ್ ಆಗಿದೆ ಲಕ್ಷ್ಮೀಪತಿ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಸೆಕೆಂಡ್ ಫ್ಲೋರ್ ಆಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಸೇಮ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಬಹಳ ಕಡೆ ನೀವು ನೋಡಬಹುದು ಫಸ್ಟ್ ಫ್ಲೋರ್ ವರ್ಗೂ SS ಯೂಸ್ ಮಾಡಿ ನೆಕ್ಸ್ಟ್ MS ಯೂಸ್ ಮಾಡಿರ್ತಾರೆ. ಆದ್ರೆ ಇವ್ರು ಮಾಡಿಲ್ಲ ಹಂಗೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಏನಿದೆ, 1 BHK ಹೌಸ್ ಮತ್ತೆ 2 BHK ಹೌಸ್ ಇದೆ. ಇದು 1 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ ಕೂಡ ಕಣ್ರಿ. ಇದೊಂದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಫಾಲ್ ಸೀಲಿಂಗ್ ಇದೆ, ಟಿವಿ ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ. 1 BHK ಹೌಸ್ ಆದ್ರೂ ಚೆನ್ನಾಗಿದೆ. ಈ ರೀತಿ ದೊಡ್ಡದಾಗಿದ್ರೆ ಟೆನೆಂಟ್ಸ್ಗೂ ಬಹಳ ಇಷ್ಟ. ಒಂದು 500 ರೂಪಾಯಿ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ, ಕೊಡ್ತಾರೆ. ಇದು ಮಾಡಲರ್ ಕಿಚನ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮಾಡಲರ್ ಕಿಚನ್ ದೊಡ್ಡದಾಗಿ ಇದೆ. ನೈಸ್. ಇಲ್ಲಿ ವಿಂಡೋ ಇದೆ. ಮತ್ತೊಮ್ಮೆ ಮಾಡಲರ್ ಕಿಚನ್ ಸೈಡ್ ಇಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ವಿಶಾಲವಾಗಿದೆ, ಗ್ಯಾರಂಟಿ. ಟೆನೆಂಟ್ ನೋಡಿದ ಕೂಡಲೇ ಅವತ್ತೇ ಅಡ್ವಾನ್ಸ್ ಮಾಡಿ ಹೋಗ್ತಾರೆ, ಸರ್ ನಮ್ಗಿರ್ಲಿ ಅಂತ. ನಾನು ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಮ್ಮ ಸೈಡಿಂದ ನೀವು ತಗೊಂಡ್ರೆ ಟೆನೆಂಟ್ಸ್ ಅನ್ನ ಫಿಲ್ ಮಾಡ್ಕೊಡ್ತೀವಿ. ಇದು ಬೆಡ್ರೂಮ್. ಶೋಯಿಂಗ್ ಯು ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಡಬಲ್ ಕಟ್ ಆಗ್ಬೋದು, ಟ್ರಿಪಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಮನೆಯಲ್ಲ ಕೊಟ್ಟಿದ್ದಾರೆ ಕಣ್ರಿ. ಸೂಪರ್ ಅದೊಂದು. ಯಾಕಂದ್ರೆ ಪ್ರತಿಯೊಬ್ಬರು ಎದ್ದಿದ ಕೂಡಲೇ ಫಸ್ಟ್ ಮುಖ ನೋಡ್ಕೊಂತೀವಲ್ಲ, ಹಂಗೆ ಬೆಡ್ ಮೇಲಿಂದ ನೋಡ್ಬೋದು. ಇದು ಟಾಯ್ಲೆಟ್ ಒಂದೇ ಇರೋದು, ಅಟ್ಯಾಚ್ಡ್ ಇದೆ, ಕಾಮನ್ ಇದೆ. ಇದರಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಗೀಜರ್ ಇದೆ, ಗೀಜರ್ ಪಾಯಿಂಟ್ ಇದೆ. ಸಾರಿ, ಇಲ್ಲಿ ಸಜ್ಜನ ಇದೆ ಅಂದ್ರೆ ಅಟ್ಟ. ನಾವು ಸ್ಟೋರ್ ಮಾಡ್ಬೋದು ಆರಾಮಾಗಿ. ಅಂದರೆ ಟೆನೆಂಟ್ಸ್ ಹತ್ರ ಭಾಳ ಇದ್ದೇ ಇರುತ್ತಲ್ಲ ಸ್ಟೋರ್ ಮಾಡೋದು, ಅದೆಲ್ಲ ಅಲ್ಲಿ ಆಟದಲ್ಲಿ ಹಾಕ್ಬೋದು. ನೋಡಿ, ವಿಂಡೋನು ಇದೆ ಹಾಲಲ್ಲಿ. ಸೊ ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. ಈಗ 2 BHK ಹೌಸ್ ನೋಡೋಣ. ಇದು 2 BHK ಹೌಸ್. ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ ಕೂಡೆ ಕಣ್ರಿ. ಅಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನೋಡಿ. ಬಾಡಿಗೆ ಮನೆಗಳಿಗೂ ಮೇನ್ ಡೋರ್ ಯಾವುದು ಟೀಕ್, ಈವನ್ ಫ್ರೇಮು ಟೀಕೆ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ, ಟಿವಿ ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇದು ಟಿವಿ ಕ್ಯಾಬಿನೆಟ್, ಇದು ಪೂಜಾ ರೂಮು,
ಮಾಡ್ಯುಲರ್ ಕಿಚನ್ನು, ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಹೌಸ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಸೇಮ್. ಏನಪ್ಪ ಚೇಂಜಸ್ ಅಂದ್ರೆ ಆ ಪೂಜಾ ರೂಮ್ ಒಂದು ಸ್ವಲ್ಪ ಚೇಂಜ್, ರಿಮೈನಿಂಗ್ ಎಲ್ಲ ಡಿಟೋ ಇದೆ. ನೀವು ನೋಡ್ತಾ ಹೋಗಿ. ನಿಮ್ಗೆ ಹೈಲೈಟ್ಸು, ಲೊಕೇಶನ್, ಪ್ರೈಸ್ ಹೇಳ್ತೀನಿ. ಹೈಲೈಟ್ಸ್: ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು. ಈ ಮನೆಯಿಂದ ಒಂದು 5 ನಿಮಿಷದಲ್ಲಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇರ್ಬೋದು. ಸಪ್ತಗಿರಿ ಹಾಸ್ಪಿಟಲ್ ಬಹಳ ಹತ್ರ, ಒಂದು 3 to 5 minutes ಜರ್ನಿ. ಡಿಮಾರ್ಟ್ 5 minutes ಜರ್ನಿ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ 7 to 8 minutes ಜರ್ನಿ. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ 8 to 10 minutes ಜರ್ನಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅದು ಹತ್ರ. NRI ಹಾಸ್ಪಿಟಲ್ ಹತ್ರ. ಬಗಲ್ಗುಂಟೆ 1-1.5 ಕಿಲೋಮೀಟರ್. 8th ಮೈಲ್ 2-2.5 ಕಿಲೋಮೀಟರ್. ಟಿ ದಾಸರಳ್ಳಿ 3 ಕಿಲೋಮೀಟರ್. ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 3 ಕಿಲೋಮೀಟರ್. ಸೌಂದರ್ಯ ಸೆಂಟ್ರಲ್ ಸ್ಕೂಲು. ಈ ರೀತಿ ಹೇಳ್ತಾ ಹೋದ್ರೆ ಬಹಳ ಹೈಲೈಟ್ಸ್ ಇದಾವೆ ಕಣ್ರಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಏನೇನು ಫೆಸಿಲಿಟೀಸು, ಅಮ್ಯುನಿಟೀಸು, ಸರೌಂಡಿಂಗ್ ಅಲ್ಲಿ ಏನಿರಬೇಕೋ ಎಲ್ಲನೂ ಇದಾವೆ ಕಣ್ರಿ. ಈ ಲೇಔಟ್ ಆಲ್ರೆಡಿ ಹೇಳದ್ನಲ್ಲ, ಮೊದಲೇ ಹೇಳಿದೆ, ಅಫಿಷಿಯಲ್ ಲೇಔಟ್. ಅಫಿಷಿಯಲ್ಸ್ ಇರೋ ಜಾಗದಲ್ಲಿ ಪ್ರತಿಯೊಂದು ಇದ್ದೇ ಇರ್ತವೆ. ನೀವು ಡೌಟ್ ಪಡಕ್ಕೆ ಹೋಗ್ಬೇಡಿ. ಮನೆ ಆರಾಮಾಗಿ ತಗೊಂಡು ನೀವು ವಾಸ ಮಾಡ್ಬೋದು. ಮತ್ತೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಬಾಡಿಗೆಗೆ ಬಿಟ್ರೆ ಎಷ್ಟು ಬರುತ್ತೆ? 60,000 to 65,000. ಇಲ್ಲಪ್ಪ ನಾವು ಮನೆ ತಗೊಂಡು ಫಸ್ಟ್ ಫ್ಲೋರ್, ನೀವು ಹೇಳ್ದಲ್ಲ ಐಷಾರಾಮಿ 3 BHK ಹೌಸ್ ಅಂತ, ಆ ಮನೆಯಲ್ಲಿ ಇರ್ತೀವಿ. ನಾವು ಆ ಮನೇಲಿ ಇತ್ಕೊಂಡು ಎಷ್ಟು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ನೀವು ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಹೌಸ್ ಅಲ್ಲಿ ಇತ್ಕೊಂಡು ಪ್ರತಿ ತಿಂಗಳು 30,000 to 35,000 ಬಾಡಿಗೆ ಗಳಿಸ್ಬೋದು. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಹೆವಿ ಡಿಮ್ಯಾಂಡ್ ಇದೆ. ಸೂಪರ್. ಪ್ರೈಸ್ 2 crore 4 lakh. ಎಷ್ಟು? 2,04,00,000. ನೆಗೋಷಿಯಬಲ್? ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಇದೇ ರೀತಿ ಹೊಸ ಮನೆ ಬೇಕು ಅಂದ್ರೆ ಇದೇ ಬಜೆಟ್ ಅಲ್ಲಿ ಬಹಳ ಇದಾವೆ. ಈ ಲೊಕೇಶನ್ ಅಲ್ಲಿ ತೋರಿಸ್ತೀವಿ, ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.